ಹಾಯ್ ಗೈಸ್, ಒಂದೂರಲ್ಲಿ ಮದುವೆ ಆದ ದಿನನೇ ಹುಡುಗಿ ಮಾತ್ರ ಸಾಯ್ತಾಳೆ. ಈ ರೀತಿ ನಿರಂತರವಾಗಿ ಸಾವಾಗಿದ್ರಿಂದ ತುಂಬಾ ಜನ ಊರ್ ಬಿಟ್ಟು ಬೇರೆ ಊರಿಗೆ ಹೋಗಿ ಮದ್ವೆ ಆಗ್ತಾರೆ. ಈ ಸಾವಿನ ಹಿಂದೆ ಇರೋ ಮಿಸ್ಟ್ರಿನ ಹೀರೋಯಿನ್ ಕಂಡು ಹಿಡಿತಾಳ ಇಲ್ವಾ ಅನ್ನೋದೇ ಪೂರ್ತಿ ಕತೆ. ನಾನಿವತ್ತು ವಿರಾಟ ಪಾಲೆಂ ಅನ್ನುವ ತೆಲುಗು ವೆಬ್ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕತೆ ಶುರುವಾಗೋದು 1980ರಲ್ಲಿ. ವಿರಾಟ ಪಾಲೆಂ ಅನ್ನುವ ಹಳ್ಳಿ. ಮದ್ವೆ ತಯಾರಿ ನಡೀತಾ ಇದೆ. ಈ ಊರಲ್ಲಿ ಯಾರಿಗೆ ಮದ್ವೆ ಆದ್ರೂನು ಭ್ರಮರಾಂಬ ಅನ್ನುವ ಹುಡುಗಿ ನನಗೂ ಮದ್ವೆ ಹೆಣ್ಣಿನ ತರನೇ ಶೃಂಗಾರ ಮಾಡಿ ಅಂತ ಹಠ ಹಿಡಿತಾಳೆ. ಹಾಗೇನೆ ಯಾರೇ ಮದ್ವೆ ಆದ್ರೂನು ಅವರಿಗೆ ಫಸ್ಟ್ ಆಶೀರ್ವಾದ ಮಾಡೋದು ಇದೇ ಲೇಡಿ. ಊರಿನ ಜನ ಇವರಿಗೆ ತುಂಬಾ ಗೌರವ ಕೊಡ್ತಾರೆ. ಈ ಊರಿಗೆ ಒಬ್ರು ಪ್ರೆಸಿಡೆಂಟ್ ಇದ್ದಾರೆ. ಅವರು ಕೂಡ ಮದ್ವೆಗ್ ಬಂದು ನವವಧುಗಳಿಗೆ ಆಶೀರ್ವಾದ ಮಾಡ್ತಾರೆ. ಈ ಭ್ರಮರಾಂಬ ಇದ್ದಾಳಲ್ಲ, ಅವಳು ಈ ಪ್ರೆಸಿಡೆಂಟ್ ನ ಮಗಳು ಈ ರೀತಿ ಬಿಹೇವ್ ಮಾಡ್ತಿರೋದ್ ನೋಡಿ ಇವ್ರಿಗೆ ತುಂಬಾ ಕೋಪ ಬರುತ್ತೆ. ಈಗ ತಾಳಿ ಕಟ್ಟಿದ ತಕ್ಷಣ ಹುಡುಗಿ ರಕ್ತ ಕಕ್ಕಿ ಸತ್ತೋಗ್ತಾಳೆ. ಇದ್ರಿಂದ ಊರಿನ ಜನರಿಗೆ ಭಯ ಆಗುತ್ತೆ. ಕೆಲವು ವರ್ಷಗಳ ನಂತರ ಇವಳೆ ಈ ಸೀರೀಸ್ ನ ಹೀರೋಯಿನ್. ಹೆಸರು ಮೀನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ PC ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಈಗ ವಿರಾಟ ಪಾಲೆಂಗೆ ಟ್ರಾನ್ಸ್ಫರ್ ಆಗಿದೆ. ಅವ್ರ ತಾಯಿಗೆ ಒಂದೇ ಚಿಂತೆ, ಈ ಊರಲ್ಲಾದ್ರೂ ಮಗಳಿಗೆ ಒಳ್ಳೆ ಹುಡುಗ ಸಿಕ್ಕಿ ಮದ್ವೆ ಫಿಕ್ಸ್ ಆದ್ರೆ ಸಾಕು ಅಂತ. ಕಂಡಕ್ಟರ್ ಮೀನಾಗೆ ಹೇಳ್ತಾರೆ, ಈ ಊರಲ್ಲಿರೋ ಹುಡುಗಿರೆಲ್ಲ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ, ನೀವು ನೋಡಿದ್ರೆ ಇಲ್ಲೇ ಇರಕ್ ಬಂದಿದ್ದೀರಾ ಅಂತ. ಇದನ್ ಕೇಳಿ ಅಮ್ಮ ಮಗಳಿಗೆ ಶಾಕ್ ಆಗುತ್ತೆ. ಊರೊಳಗಡೆ ಬಂದ ತಕ್ಷಣ ಇವ್ರಿಬ್ಬರನ್ನ ಎಲ್ರು ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಹೊಸದಾಗಿ ಬಂದಿರೋದ್ರಿಂದ ಹೀಗ್ ನೋಡ್ತಿರ್ಬೋದು ಅನ್ಕೊಂಡು ಇವರು ಕೂಡ ಸುಮ್ನಾಗ್ತಾರೆ. ಹೌಸ್ ಓನರ್ ಕೇಳ್ತಾರೆ, ನಿನ್ನ ನೋಡಿದ್ರೆ ಮದ್ವೆ ಆಗಿಲ್ಲ ಅನ್ಸುತ್ತೆ, ಈ ಊರ್ ಬಗ್ಗೆ ಗೊತ್ತಿಲ್ದೆ ಬಂದ ಅಂತ. ಇವಳಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಇವರೆಲ್ಲ ಹೀಗ್ ಕೇಳ್ತಿದ್ದಾರೆ ಅಂತ. ಇವನ್ ಹೆಸರು ಕಿಟ್ಟು. ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಟೀ ಅಂಗಡಿ ಹಾಕೊಂಡಿದ್ದಾನೆ. ಎಷ್ಟೋ ಕೇಸ್ಗಳಲ್ಲಿ ಪೊಲೀಸ್ನವ್ರಿಗೆ ಹೆಲ್ಪ್ ಮಾಡಿರೋದ್ರಿಂದ ಡಿಪಾರ್ಟ್ಮೆಂಟ್ ಅವರು ಇವನ್ನ ಪೊಲೀಸ್ ಇನ್ಫಾರ್ಮರ್ ಆಗಿ ಇಟ್ಕೊಂಡಿದ್ದಾರೆ. ಇನ್ನು ಮೀನಾ ಇದೇ ಸ್ಟೇಷನ್ಗೆ PC ಆಗಿ ಬಂದಿರೋದ್ರಿಂದ ಅವಳನ್ನ ನೋಡಿದ ತಕ್ಷಣ ಇವನಿಗೆ ಅವಳ ಮೇಲೆ ಲವ್ ಆಗ್ಬಿಡುತ್ತೆ. ಸ್ಟೇಷನ್ ಒಳಗಡೆ ಬಂದ ತಕ್ಷಣ ಅಲ್ಲಿದ್ದ ಪೊಲೀಸ್ನವರು ಇವಳನ್ನ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ. ಕಾನ್ಸ್ಟೇಬಲ್ ಒಬ್ಬರಿಗೆ ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಕಾರ್ಡ್ ಕೊಡಕ್ ಬಂದಿದ್ದಾರೆ. ಮದ್ವೆ ಫಿಕ್ಸ್ ಆಗಿರೋದ್ರಿಂದಾನೇ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತಾನೆ ಎಲ್ಲ ಅನ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಕೇಳಿದಾಗ ಈ ಕಾನ್ಸ್ಟೇಬಲ್ ಹೇಳ್ತಿರೋ ಪ್ರಕಾರ ಮದ್ವೆ ಆಗಿ ಹೆಂಡತಿ ಜೀವಂತವಾಗಿರ್ಬೇಕಂದ್ರೆ ಈ ಊರ್ ಬಿಡ್ಲೇಬೇಕಂತೆ. ಇದನ್ ಕೇಳಿ ಮೀನಾಗೆ ಶಾಕ್ ಆಗುತ್ತೆ. ಇನ್ನೊಬ್ರು ಕಾನ್ಸ್ಟೇಬಲ್ ಹೇಳ್ತಾರೆ, ಕಳೆದ 7 ವರ್ಷಗಳಲ್ಲಿ ಈ ಊರಲ್ಲಿ ಒಂದೇ ಒಂದು ಮದ್ವೆ ಕೂಡ ನಡಿಲಿಲ್ಲ ಅಂತ. ಗಾಬರಿ ಆಗಿದ್ದ ಮೀನಾ, ಯಾಕೆ ಮದ್ವೆ ಆದ್ರೆ ಗಂಡ ಸೇಫ್ ಆಗೇ ಇರ್ತಾನೆ, ಆದ್ರೆ ಹೆಂಡತಿ ಜೀವಂತವಾಗಿರಲ್ಲ. ಇದೇ ಕಾರಣಕ್ಕೆ ಈ ಊರಲ್ಲಿರೋ ಜನರೆಲ್ಲ ಬೇರೆ ಊರಿಗೆ ಹೋಗಿ ಅಲ್ಲೇ ಮದ್ವೆ ಆಗ್ತಿದ್ದಾರೆ. ಈ ಊರಿಗೇನೋ ಶಾಪ ತಟ್ಟಿದೆ ಅಂತ. SIಗೆ ಚಿನ್ನಬಾಬು ಅನ್ನುವ ವ್ಯಕ್ತಿ ಕಾಲ್ ಮಾಡಿ ಯಾವ್ದೋ ವಸ್ತು ಕಳ್ತನ ಆಗಿರೋದಾಗಿ ಹೇಳ್ತಾನೆ. SI ಕಿಟ್ಟುನ ಕರೆದು ಮೀನಾಗ್ ಪರಿಚಯ ಮಾಡ್ತಾರೆ. ಇವ್ನ್ ನಮ್ಗೆ ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಹೆಲ್ಪ್ ಮಾಡಿದ್ದಾನೆ, ನೀನ್ ಅವನ್ ಜೊತೆಲಿದ್ರೆ ಸಾಕು, ಬಾಕಿ ಅವನೇ ನೋಡ್ಕೋತಾನೆ. ಹಾಗೇನೆ ಇವ್ರ ಡಿಸ್ಕಷನ್ ಇಂದ ನಮ್ಗೆ ಗೊತ್ತಾಗೋದು ಏನಂದ್ರೆ, ಈ ಚಿನ್ನಬಾಬು ಈ ರೀತಿ ಕಾಲ್ ಮಾಡಿ ವಸ್ತುಗಳು ಕಳ್ತನ ಆಗ್ತಿದೆ ಅಂತ ಹೇಳ್ತಿರೋದು ಇದೇ ಫಸ್ಟ್ ಏನು ಅಲ್ವಂತೆ. ತುಂಬಾ ಸಲ ಹೀಗೆ ಕಂಪ್ಲೇಂಟ್ ಕೊಟ್ಟಿದ್ದಾನಂತೆ. ಅವನು ಈ ಊರಿನ ಪ್ರೆಸಿಡೆಂಟ್ ಅವ್ರ ಮಗ. ಇದೇ ಕಾರಣಕ್ಕೆ ಪೊಲೀಸ್ನವರು ಅವನು ಹೇಳ್ದಂಗೆಲ್ಲ ಕೇಳ್ತಾ ಇರ್ತಾರೆ. ಈ ಊರಲ್ಲಿ ನರ್ಸಯ್ಯ ಅನ್ನುವ ವ್ಯಕ್ತಿ ಪೊಲಿಟಿಕಲಿ ಸೌಂಡ್ ಪಾರ್ಟಿ. ಯಾರೆಲ್ಲ ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ತಾರೋ ಅವರೆಲ್ಲ ಹೊಲ ಗದ್ದೆನ ಇವರಿಗೇನೆ ಮಾರಿ ಹೋಗ್ತಾ ಇರ್ತಾರೆ. ಈಗ ರಂಗ ಅನ್ನುವ ವ್ಯಕ್ತಿಗೂ ಫೋರ್ಸ್ ಮಾಡ್ತಾರೆ, ಹೊಲ ಗದ್ದೆನ ನನ್ಗೆ ಮಾರಿ ಸಿಗೋ ದುಡ್ಡಲ್ಲಿ ಬೇರೆ ಊರಿಗೆ ಹೋಗಿ ಮದ್ವೆ ಮಾಡ್ಕೋ ಅಂತ. ಆದ್ರೆ ರಂಗ ಒಪ್ಪಲ್ಲ. ಇದೇ ಊರಲ್ಲೇ ಇದ್ದು ಮದ್ವೆ ಆಗಿ ನಮ್ಮನೇಲೆ ಜೀವನ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಮೀನಾ ಕಿಟ್ಟು ಜೊತೆ ಚಿನ್ನಬಾಬು ಮನೆಗ್ ಬರ್ತಾರೆ. ಕೇಸ್ ಏನಂದ್ರೆ, ಇವ್ರ ತಂದೆ ಅಂದ್ರೆ ಪ್ರೆಸಿಡೆಂಟ್ ಯೂಸ್ ಮಾಡ್ತಿದ್ದ ಚಿನ್ನದ ವಾಚ್ ಕಾಣ್ತಿಲ್ವಂತೆ. ಮನೆಯವ್ರನ್ನೆಲ್ಲ ಎಂಕ್ವೈರಿ ಮಾಡಿದಾಗ ಅವರಿಗೆಲ್ಲ ಗೊತ್ತಿಲ್ಲ ಅಂತಿದ್ದಾರೆ. ಪ್ರತಿದಿನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ನಂತರ ಕಟ್ಕೋತಾ ಇದ್ರಂತೆ. ಆದ್ರೆ ಬೆಳಗಿನಿಂದ ಮಿಸ್ಸಿಂಗ್. ಮೇಲ್ಗಡೆ ರೂಮಲ್ಲಿ ಚಿನ್ನಬಾಬು ಅವ್ರ ಅಕ್ಕ ಭ್ರಮರಾಂಬ ಇದ್ದಾಳೆ. ಕೊನೆದಾಗಿ ಅವಳನ್ನೇ ಎಂಕ್ವೈರಿ ಮಾಡ್ಬೇಕು ಅಂದಾಗ ಇವನ್ ಒಪ್ಪಲ್ಲ. ಕಿಟ್ಟು ಹೇಳ್ತಾನೆ, ಅವ್ರ ಮಾತ್ ಮೀರಿ ಭ್ರಮರಾಂಬನ ಎಂಕ್ವೈರಿ ಮಾಡೋಕ್ ಆಗಲ್ಲ ಅಂತ. ಆದ್ರೆ ಮೀನಾ ಇವನ್ ಮಾತ್ ಕೇಳ್ದೆ ಭ್ರಮರಾಂಬ ರೂಮ್ಗೆ ಹೋಗ್ತಾಳೆ. ಇದ್ರಿಂದ ಅವಳಿಗೆ ತುಂಬಾ ಕೋಪ ಬರುತ್ತೆ. ಅಷ್ಟ್ರಲ್ಲಿ ಚಿನ್ನಬಾಬು ಅಲ್ಲಿಗ್ ಬಂದು ಅವಳಿಗೆ ಸಮಾಧಾನ ಮಾಡ್ತಾನೆ. ನಮ್ಮ ಅಕ್ಕನ ಎಂಕ್ವೈರಿ ಮಾಡೋ ಅಷ್ಟು ಧೈರ್ಯ ಬಂತ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ. ಆಗ ಕಿಟ್ಟು ಹೇಳ್ತಾನೆ, ವಾಚ್ ಕದ್ದಿರೋದು ಯಾರು ಅಂತ ಗೊತ್ತಾಗಿದೆ. ಯಾರೋ ಅದು ಈ ಮನೇಲಿ ಕೆಲಸ ಮಾಡ್ತಿರೋ ವ್ಯಕ್ತಿನೇ ವಾಚ್ ಕದ್ದಿರೋದು. ಟ್ರಿಗರ್ ಆಗಿದ್ದ ಚಿನ್ನಬಾಬು ಅವನಿಗೆ ಸರಿಯಾಗಿ ಹೊಡಿತಾನೆ. ಮೀನಾ ಕಿಟ್ಟುಗೆ ಹೇಳ್ತಿರೋ ಪ್ರಕಾರ ವಾಚ್ನ ಅವನ್ ಕಳ್ತನ ಮಾಡಿಲ್ಲ. ಕಿಟ್ಟು ಹೇಳ್ತಾನೆ, ಅದ್ ನನಗೂ ಗೊತ್ತು,
ಅಷ್ಟರಲ್ಲಿ ಭ್ರಮರಾಂಬ ಕೆಳಗಡೆ ಬಂದು ಅವನ್ ಕದ್ದಿಲ್ಲ, ಅದನ್ನ ಕಳ್ತನ ಮಾಡಿದ್ದು ನಾನೇ ಅಂತ. ಇದನ್ ಕೇಳಿ ಎಲ್ರಿಗೂ ಗಾಬರಿ ಆಗುತ್ತೆ. ಆ ವಾಚ್ ಕಟ್ಕೊಳ್ಳೋ ಯೋಗ್ಯತೆ ನಮ್ ತಂದೆಗಿಲ್ಲ ಅಂತ. ಸೊ ಇವಳೆ ಕೆಲ್ಸದವ್ರಿಗೆ ಹೇಳಿ ಆ ವಾಚ್ನ ಕಳ್ತನ ಮಾಡ್ಸಿರೋದು ಅಕ್ಕನೇ ಕಳ್ಳಿ ಅನ್ನೋದು ಗೊತ್ತಾಗಿದ್ರಿಂದ ಚಿನ್ನಬಾಬು ಕೇಸ್ನ ವಾಪಸ್ ತಗೋತಾನೆ. ಸ್ಟೇಷನ್ ಕಡೆ ಬರ್ತಿರುವಾಗ ಕಿಟ್ಟು ಹೇಳ್ತಾನೆ, ಆ ಮನೇಲಿ ಏನೋ ರಹಸ್ಯ ಇದೆ, ಆ ಮನೇಲಿ ಏನೇ ನಡೆದ್ರೂನು ಅದಕ್ಕೆ ನೇರ ಹೊಣೆ ಭ್ರಮರಾಂಬನೇ ಅಂತ. ಎಲ್ರಿಗೂ ಗೊತ್ತು, ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟ ತುಂಬಾ ವಸ್ತುಗಳನ್ನ ಅವಳೇ ಕಳ್ತನ ಮಾಡಿಸಿ ಕಳ್ತನ ಮಾಡಿದ್ದ ವ್ಯಕ್ತಿ ಸಿಗಾಕೊಂಡಾಗ ಇವತ್ ಬಂದು ನಾನೇ ಕಳ್ತನ ಮಾಡಿದ್ದು ಅಂದ್ಲು ಅಲ್ವಾ, ಇದೇ ತರನೇ ತುಂಬಾ ಸಲ ಮಾಡಿದ್ದಾಳೆ ಅಂತ. ಮೀನಾಗ್ ತಲೆ ಕೆಡ್ತಾ ಇದೆ. ಒಂದ್ ಕಡೆ ಊರಲ್ಲಿ ಮದ್ವೆ ಆಗೋ ಹುಡುಗಿರು ತೀರ್ಕೋತಾ ಇದ್ದಾರಂತೆ, ಇನ್ನು ಭ್ರಮರಾಂಬ ಯಾಕೆ ಅವ್ರ ತಂದೆ ವಸ್ತುಗಳನ್ನೇ ಕಳ್ತನ ಮಾಡಿಸ್ತಿದ್ದಾಳೆ ಅಂತ. ಕಟ್ ಮಾಡಿದ್ರೆ ರಂಗ ಈ ಊರಲ್ಲಿ ಕಾಲ್ ಗರ್ಲ್ ಆಗಿರೋ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನೆ, ಹೆಸರು ಮಲ್ಲಿ. ಅವಳನ್ನ ಮದ್ವೆ ಆಗೋ ನಿರ್ಧಾರ ಮಾಡ್ತಾನೆ. ಈ ಕಡೆ ದೇವಸ್ಥಾನಕ್ಕೆ ಮೀನಾ ಹಾಗೇನೆ ಅವ್ರ ತಾಯಿ ಬರ್ತಾರೆ. ಅದೇ ದೇವಸ್ಥಾನದಲ್ಲಿ ನರ್ಸಯ್ಯ ಸೇರಿದಂತೆ ತುಂಬಾ ಜನ ಇದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಪ್ರೆಸಿಡೆಂಟ್ ಕೂಡ ಬರ್ತಾರೆ. ಅಷ್ಟರಲ್ಲಿ ರಂಗ ಮಲ್ಲಿ ಜೊತೆಗೆ ಅಲ್ಲಿಗೆ ಬಂದು ನಾನು ಇವಳನ್ನ ಮದ್ವೆ ಆಗ್ತೀನಿ ಅಂದಾಗ ಊರಿನ ಜನ ಬೈತಾ ಇದ್ದಾರೆ, ಇವಳನ್ನ ಮದ್ವೆ ಆಗ್ತಿದ್ಯಾ, ನಿನಗೆ ಬುದ್ಧಿ ಇಲ್ವಾ ಅಂತ. ನೋಡಿ, ಇದು ನನ್ನಿಷ್ಟ, ಆಶೀರ್ವಾದ ಮಾಡೋಕ್ ಇಷ್ಟ ಇರೋರು ಮಾಡಿ, ಇಷ್ಟ ಇಲ್ದೆ ಇರೋರು ಹೋಗ್ಬೋದು ಅಂತ. ಪ್ರೆಸಿಡೆಂಟ್ ಹೇಳ್ತಾರೆ, ಮದ್ವೆ ಮಾಡ್ಕೋ ಪರವಾಗಿಲ್ಲ, ಆದ್ರೆ ಈ ಊರಲ್ಲಿ ಬೇಡ, ಅದು ಅವಳ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ. ಹೆಂಗಸರು ಹೇಳ್ತಿರೋ ಪ್ರಕಾರ ಈ ಊರಿಗೆ ಶಾಪ ತಗುಲಿದೆ, ಮದ್ವೆ ಆಗೋ ಹುಡುಗಿರು ಸತ್ತೋಗ್ತಾ ಇದ್ದಾರೆ, ಅದಕ್ಕೆ ಈ ಊರಲ್ಲಿ ಮದ್ವೆ ಆಗ್ಬೇಡಿ. ಇದುವರೆಗೂ 7 ಜನ ಹುಡುಗಿರು ಮದ್ವೆ ಆದ ಕೆಲವೇ ಗಂಟೆಗಳಲ್ಲಿ ತೀರ್ಕೊಂಡಿದ್ದಾರೆ ಅಂತ. ಇದನ್ ಕೇಳಿ ಮೀನಾಗೆ ಶಾಕ್ ಆಗುತ್ತೆ. ರಂಗ ಇವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ಅವಳಿಗೆ ತಾಳಿ ಕಟ್ತಾನೆ. ನೆಕ್ಸ್ಟ್ ಡೇನೆ ಮಲ್ಲಿ ರಕ್ತ ಕಕ್ಕಿ ಒದ್ದಾಡ್ತಾ ಇದ್ದಾಳೆ. ಇದ್ರಿಂದ ಮೀನಾ ಸೇರಿದಂತೆ ಎಲ್ರಿಗೂ ಶಾಕ್ ಆಗುತ್ತೆ. ಅವಳನ್ನ ಮುಟ್ಟಿದ್ರೆ ನಮ್ಗೂ ಶಾಪ ತಗುಲುತ್ತೆ ಅನ್ಕೊಂಡು ಮಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ರುನು ಯಾರು ಕೂಡ ಹೆಲ್ಪ್ ಮಾಡಕ್ ಬರಲ್ಲ. ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ನೀನಾದ್ರೂ ಬಾಕಿಟ್ಟು, ಆದ್ರೆ ಅವನ್ ಕೂಡ ಬರಲ್ಲ. ಇದ್ರಿಂದ ಇವಳಿಗೆ ಗಾಬರಿ ಆಗುತ್ತೆ. ಕೊನೆಗೆ ಮಲ್ಲಿ ಮೀನಾ ಮಡ್ಲಲ್ಲೇ ಜೀವ ಬಿಡ್ತಾಳೆ. ಇದೆಲ್ಲ ನಿಮ್ ಮೂಢನಂಬಿಕೆ. ಈ ಸಾವಿನ ಹಿಂದೆ ಏನೋ ರಹಸ್ಯ ಇದೆ ಅಂದ್ರೂನು ಊರಿನ ಜನ ನಂಬೋಕ್ ರೆಡಿ ಇಲ್ಲ. ದೇವಿ ಶಾಪದಿಂದನೇ ಹೀಗೆಲ್ಲ ನಡೀತಾ ಇದೆ ಅಂತ ತುಂಬಾ ಜನ ಮಾತಾಡ್ಕೋತಾ ಇದ್ದಾರೆ. ರಂಗ ಇದಕ್ಕೆಲ್ಲ ನಾನೇ ಕಾರಣ ಅಂತ ಜೋರಾಗಿ ಅಳ್ತಾ ಇದ್ದಾನೆ. ಈ ಊರಿನ ಸಂಪ್ರದಾಯದ ಪ್ರಕಾರ ಈ ರೀತಿ ಸಾವಾದಾಗ ಊರಿನ ಹೊರಗಡೆನೆ ಬಾಡಿನ ಸುಡ್ತಾರೆ. ಮೀನಾ ಹೇಗಾದ್ರೂ ಈ ಮಿಸ್ಟ್ರಿನ ಸಾಲ್ವ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ SIಗೆ ಹೇಳ್ತಾಳೆ. ಮಲ್ಲಿ ಸತ್ತಿರೋ ರೀತಿ ನೋಡಿದ್ರೆ ಅದು ನ್ಯಾಚುರಲ್ ಡೆತ್ ಅಂತ ಅನ್ನಿಸ್ತಾ ಇಲ್ಲ. ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ತಾನೇ ಇನ್ವೆಸ್ಟಿಗೇಷನ್ ಮಾಡೋದು. ಇದುವರೆಗೂ ಒಬ್ಬ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಯಾಕಂದ್ರೆ ಇದು ದೇವಿ ಶಾಪ ಅಂತ. ಮೀನಾ ಕಿಟ್ಟು ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಆಗ ಇನ್ನೊಬ್ರು ಕಾನ್ಸ್ಟೇಬಲ್ ಹೇಳ್ತಾರೆ, ಅವನು ಹೆಲ್ಪ್ ಮಾಡ್ಬೇಕು ಅನ್ಕೊಂಡ್ರು ಅವನಿಂದ ಸಾಧ್ಯ ಆಗಲ್ಲ, ಯಾಕಂದ್ರೆ ಈ ಶಾಪ ಶುರುವಾಗಿದ್ದು ಕಿಟ್ಟು ಅವ್ರ ಅಕ್ಕ ದುರ್ಗಾ ಸಾವಿಂದ. ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಸತ್ತಿದ್ದ ಹುಡುಗಿನೇ ಕಿಟ್ಟು ಅವ್ರ ಅಕ್ಕ. ಇದನ್ ಕೇಳಿ ಮೀನಾಗೆ ಗಾಬರಿ ಆಗುತ್ತೆ. ಅದೇ ತರ ಮಲ್ಲಿ ಸೇರಿ ಇದುವರೆಗೂ 8 ಜನ ಹುಡುಗಿರು ತೀರ್ಕೊಂಡಿದ್ದಾರೆ. ಸರಿ, ಬೇರೆ ಊರಿಗೆ ಹೋಗಿ ಮದ್ವೆ ಆದವರು ಇಲ್ಲಿಗೆ ವಾಪಸ್ ಬಂದಿಲ್ವಾ? ಒಂದು ಹುಡುಗಿ ಪಕ್ಕದೂರಲ್ಲಿ ಮದ್ವೆ ಆಗಿ ಇಲ್ಲಿಗೆ ವಾಪಸ್ ಬಂದಿದ್ಲು. ಬರುವಾಗ ಅವಳು ಪ್ರೆಗ್ನೆಂಟ್. ಆದ್ರೆ ಕೆಲವೇ ಗಂಟೆಗಳಲ್ಲಿ ರಕ್ತ ಕಕ್ಕಿ ಸತ್ತೋದ್ಲು. ಅವತ್ತಿಂದ ಊರ್ ಬಿಟ್ಟು ಹೋದ ಹುಡುಗಿರು ಯಾರು ಕೂಡ ವಾಪಸ್ ಬರೋ ಸಾಹಸ ಮಾಡ್ಲಿಲ್ಲ ಅಂತ. ಸಂಜೆ ಪ್ರೆಸಿಡೆಂಟ್ ಮೀನಾ ಮನೆಗ್ ಬಂದು, ಮೀನಾ ನಮ್ಮೂರಲ್ಲಿ ನಡೀತಾ ಇರೋ ಹುಡುಗಿರ್ ಸಾವಿನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ. ಅವಳ ಧೈರ್ಯ ನನ್ಗೆ ಇಷ್ಟ ಆಯ್ತು. ನನ್ ಮಗ ಚಿನ್ನಬಾಬು ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ನಿನ್ ಒಪ್ಪಿಗೆ ಇದೆಯಾ? ಸರ್ಪ್ರೈಸಿಂಗ್ಲಿ ಮೀನಾ ಒಪ್ಕೋಬಿಡ್ತಾಳೆ. ಆದ್ರೆ ಅವ್ರ ತಾಯಿ ಒಪ್ಪಲ್ಲ. ಈ ಊರಲ್ಲಿ ನಡೀತಾ ಇರೋ ಘಟನೆಗಳನ್ನ ನೋಡಿದ ಮೇಲೆ ಹೇಗೆ ನಿಮ್ ಮಗನಿಗೆ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಸೋದಕ್ ಸಾಧ್ಯ ಅಂತ. ಆದ್ರೆ ಮೀನಾ ನಾನ್ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾಳೆ. ಇದ್ರಿಂದ ಅವ್ರ ತಾಯಿಗೆ ಗಾಬರಿ ಆಗುತ್ತೆ. ಕಟ್ ಮಾಡಿದ್ರೆ ಪ್ರೆಸಿಡೆಂಟ್ ಈ ಊರಿಗಂಟಿರೋ ಶಾಪ ಗೊತ್ತಿದ್ರುನು ಮೀನಾ ಮದ್ವೆಗೆ ಒಪ್ಕೊಂಡಿದ್ದಾಳೆ. ನೀನ್ ಅವಳನ್ನೇ ಮದ್ವೆ ಆಗ್ಬೇಕು, ಈ ಮದ್ವೆಯಿಂದ ಆದ್ರೂನು ಆ ಶಾಪ ಅಂತ್ಯ ಆಗುತ್ತಾ ನೋಡೋಣ ಅಂತ. ಆದ್ರೆ ಈ ಮದ್ವೆ ಭ್ರಮರಾಂಬಂಗೆ ಇಷ್ಟ ಇಲ್ಲ. ಈ ಕಡೆ ಮೀನಾ ಅವ್ರ ತಾಯಿಗೆ ಸಮಾಧಾನ ಮಾಡ್ತಾಳೆ, ಅದೆಲ್ಲ ಮೂಢನಂಬಿಕೆ, ಮದ್ವೆ ಆದ್ರೆ ನನಗೇನು ಆಗಲ್ಲ ಅಂತ. ಇನ್ನು ಊರಿನ ಜನ ಮಾತಾಡ್ಕೋತಾ ಇದ್ದಾರೆ. ಆ ಲೇಡಿ ಪೀಸಿಗೆ ಹುಚ್ಚಿಡ್ದಿದೆ ಅನ್ಸುತ್ತೆ. ಈ ಊರಿನ ವಿಷಯ ಗೊತ್ತಿದ್ರುನು ಯಾಕೆ ಆ ಪ್ರೆಸಿಡೆಂಟ್ ಮಗನ್ ಜೊತೆ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತ ಕಿಟ್ಟುಗೆ ಬೇಜಾರು. ಮೀನಾ ಮದ್ವೆಗೆ ಒಪ್ಕೋಬಿಟ್ಲಲ್ಲ ಅಂತ, ಯಾಕಂದ್ರೆ ಇವನು ಅವಳನ್ನ ಲವ್ ಮಾಡ್ತಾ ಇದ್ದಾನೆ. ಆದ್ರೆ ಇವನ್ ಗೆಸ್ ಮಾಡ್ತಾನೆ ಮೀನಾ ಈ ಕೇಸ್ಗೋಸ್ಕರನೇ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅಂತ. ಈ ಮದ್ವೆ ಆಗಿ ಮೀನಾಗೇನು ತೊಂದ್ರೆ ಆಗಿಲ್ಲ ಅಂದ್ರೆ ಇದು ಶಾಪ ಅಲ್ಲ, ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋದು ಪ್ರೂವ್ ಆಗುತ್ತೆ. ಅದೇ ಅವಳು ಪ್ಲಾನ್ ಆಗಿರ್ಬೋದು ಅಂತ. ಆದ್ರೆ ಮೀನಾ ಹಾಗೆಲ್ಲ ಏನು ಇಲ್ಲ ಅಂತಿದ್ದಾಳೆ. ಆಗ ಕಿಟ್ಟು ನಿಮ್ ಪ್ರಾಣನ ಪಣಕ್ಕಿಡೋದು ಎಷ್ಟು ಸರಿ ಅಂದಾಗ ಮೀನಾ ಒಂದು ಪ್ಲಾನ್ ಹೇಳ್ತಾಳೆ. ಏನ್ ಪ್ಲಾನ್ ಹೇಳಿದ್ಲು ಅನ್ನೋದು ಆಮೇಲೆ ಗೊತ್ತಾಗುತ್ತೆ.
ಮೀನಾ ಕೂಡ ರಕ್ತ ಕಕ್ಕಿ ಸತ್ತಂಗೆ ಅವ್ರ ತಾಯಿಗೆ ಕನ್ಸು ಬೀಳುತ್ತೆ. ಇದ್ರಿಂದ ಅವ್ರ ತಾಯಿ ತುಂಬಾ ಗಾಬರಿ ಆಗಿದ್ದಾರೆ. ನೆಕ್ಸ್ಟ್ ಡೇ ಮೀನಾ ಯಾರಿಗೋ ಕಾಲ್ ಮಾಡಿ ನನ್ನಿಂದ ಬರಕ್ಕಾಗಲ್ಲ, ನಾನೊಂದು ಅಡ್ರೆಸ್ ಹೇಳ್ತೀನಿ ಅಲ್ಲಿಗೆ ಕಳ್ಸಿ ಅಂತ. ಅಷ್ಟ್ರಲ್ಲಿ ಊರಲ್ಲಿ ಯಾರೇ ಮದ್ವೆ ಆದ್ರೂನು ಒಬ್ರು ಲೇಡಿ ಬಂದು ಆಶೀರ್ವಾದ ಮಾಡ್ತಿದ್ರು ಅಲ್ವಾ, ಅವ್ರು ಮೀನಾಗ್ ಹೇಳ್ತಾರೆ ಮದ್ವೆನ ಈ ಊರಲ್ಲಿ ಮಾಡ್ಕೋಬೇಡ, ಬೇರೆ ಊರಿಗೆ ಹೋಗಿ ಮದ್ವೆ ಮಾಡ್ಕೋ ಅಂತ. ಆದ್ರೆ ಮೀನಾ ಯಾರ ಮಾತನ್ನು ಕೇಳೋಕ್ ರೆಡಿ ಇಲ್ಲ. ಈಗ ಮೀನಾಗೆ ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಅರ್ಶನ ಹಚ್ಚೋ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನರ್ಸಯ್ಯ ಸೇರಿದಂತೆ ಊರಿನ ಜನ ಎಲ್ಲ ಬಂದಿದ್ದಾರೆ. ಪದ್ಧತಿ ಪ್ರಕಾರ ಕೆರೆಯಿಂದ ನೀರ್ ತಂದು 3 ಸಲ ತ್ರಿಶೂಲ್ ಹಾಕಿ ಸುರಿಬೇಕು. ಹಾಗೇನೆ ಅದೇ ಕೆರೆ ನೀರನ್ನ ಮನೆಗ್ ತಗೊಂಡೋಗಿ ಸ್ನಾನ ಮಾಡ್ಬೇಕಂತೆ. ನಾಳೆ ಮದ್ವೆ ಆಗೋವರೆಗೂ ಇವತ್ತಿಂದ ಏನು ತಿನ್ನಂಗಿಲ್ಲ ಅಂಡ್ ಹೊರಗಡೆನೂ ಸುತ್ತಾಡಂಗಿಲ್ವಂತೆ. ಮದ್ವೆ ದಿನ ಪ್ರೆಸಿಡೆಂಟ್ ಅವ್ರ ವೈಫ್ ಬದುಕಿದ್ದಾಗ ಬಳಸಿದ್ದ ಒಡವೆಗಳನ್ನ ಮೀನಾ ಕೊಡ್ತಾರೆ. ಆದ್ರೆ ಇದು ಭ್ರಮರಾಂಬಗ್ ಇಷ್ಟ ಆಗಲ್ಲ. ರೆಡಿ ಆಗಕ್ ಹೋಗಿದ್ದ ಮೀನಾ ಡೋರ್ ತೆಗಿತಾ ಇಲ್ಲ. ಕಿಟ್ಟು ಬಂದು ಡೋರ್ ತಟ್ಟದಾಗ ಡೋರ್ ತೆಗಿತಾಳೆ. ಕಿಟ್ಟು ಮೀನಾಗೆ ಯಾವ್ದೋ ಚೀಟಿ ಕೊಡ್ತಾನೆ. ಇನ್ನೇನು ಚಿನ್ನಬಾಬು ತಾಳಿ ಕಟ್ಟಬೇಕು ಅನ್ನೋ ಅಷ್ಟ್ರಲ್ಲಿ ಮೀನಾ ರಕ್ತ ಕಕ್ಕಿ ಒದ್ದಾಡ್ತಾ ಇದ್ದಾಳೆ. ಇದ್ರಿಂದ ಎಲ್ರಿಗೂ ಗಾಬರಿ ಆಗುತ್ತೆ. ಕಿಟ್ಟುಗೆ ಅನ್ನಿಸ್ತಾ ಇದೆ ನಮ್ಮ ಅಕ್ಕ ಸತ್ತಂಗೆ ಮೀನಾ ಕೂಡ ಸತ್ತೋಗ್ತಾಳೇನೋ ಅಂತ. ಮೀನಾ ಏನು ಸಿಗ್ನಲ್ ಕೊಟ್ಟ ತಕ್ಷಣ ಕಿಟ್ಟು ಓಡೋಗಿ ನಾಟಿ ವೈದ್ಯರ ಹತ್ರ ಒಂದು ಔಷಧಿ ತಂದು ಮೀನಾ ಬಾಯಿಗೆ ಸುರಿತಾನೆ. ಇದ್ರಿಂದ ಅವಳ ಪ್ರಾಣ ಉಳಿಯುತ್ತೆ. ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಹೇಳ್ತಿರೋ ಪ್ರಕಾರ ನೀವು ಕೊಟ್ಟಿರೋ ನಾಟಿ ಔಷಧಿ ಪಾಯ್ಸನ್ ಸ್ಪ್ರೆಡ್ ಆಗದೆ ಇರೋ ತರ ತಡೆದಿದೆ ಅಂತ. ಈ ಪ್ರೆಸಿಡೆಂಟ್ ರಿಯಾಕ್ಷನ್ ನೋಡಿದ್ರೆ ಮೀನಾ ಯಾಕೆ ಬದುಕಿದ್ಲು ಅನ್ನೋ ತರನೇ ಇದೆ. ಮೀನಾ ಬದುಕಿದ್ರಿಂದ ಈ ಶಾಪ ಮುಕ್ತಾಯ ಆಗೋಯ್ತೇನೋ ಅಂತ ನರಸಯ್ಯಗೆ ಚಿಂತೆ. ಯಾಕಂದ್ರೆ ಇಷ್ಟು ವರ್ಷ ಮದ್ವೆ ಹುಡುಗಿ ಸಾಯ್ತಾಳೆ ಅನ್ನೋ ಭಯಕ್ಕೆ ಜನ ಹೊಲ ಗದ್ದೆನ ಇವ್ರಿಗೇನೆ ಮಾರಿ ಊರ್ ಬಿಟ್ಟು ಹೋಗ್ತಾ ಇದ್ರು. ಈಗ ಮೀನಾ ಬದುಕಿರೋದ್ರಿಂದ ಊರ್ ಬಿಟ್ಟು ಹೋದವರೆಲ್ಲ ರಿಟರ್ನ್ ಬರೋ ಸಾಧ್ಯತೆ ಇದೆ. ಯಾರು ಕೂಡ ಇವ್ರಿಗೆ ಆಸ್ತಿ ಮಾರೋದಿಲ್ಲ ಅನ್ನೋ ಭಯ. ನೆಕ್ಸ್ಟ್ ಡೇ ಮೀನಾ SI ಭೇಟಿಯಾಗಿ ಈಗ ಕಂಪ್ಲೇಂಟ್ ತಗೊಳ್ಳಿ. ಇಷ್ಟು ದಿನ ಈ ರೀತಿ ಹುಡುಗಿರ್ ಸತ್ತಾಗ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಿದ್ರಿ ಅಲ್ವಾ, ಇವತ್ ನನ್ ಮೇಲೆನೆ ಮರ್ಡರ್ ಅಟೆಂಪ್ಟ್ ನಡೆದಿದೆ, ನಾನೇ ಕೇಸ್ ಫೈಲ್ ಮಾಡ್ತೀನಿ. ಇದು ಮಲ್ಲಿ ಸಾವಿಗೆ ಸಂಬಂಧಪಟ್ಟ ಫಾರೆನ್ಸಿಕ್ ರಿಪೋರ್ಟ್. ಹಾಗೇನೆ ನನ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಕೂಡ ಇದೆ. ಎರಡರಲ್ಲೂ ರಿಸಲ್ಟ್ ಒಂದೇ ತೋರಿಸ್ತಾ ಇದೆ. ಸ್ಟ್ರೆಚಿಕ್ ಅನ್ನುವ ಪಾಯ್ಸನ್ ನ ಬಳಸಿ ಮದ್ವೆ ಹುಡುಗಿರ್ನ ಸಾಯಿಸ್ತಾ ಇದ್ದಾರೆ. ಆದ್ರೆ ಎಲ್ರು ಇದನ್ನ ಶಾಪ ಅನ್ಕೊಂಡಿದ್ದಾರೆ. ದುರ್ಗಾ ಸಾವನ್ನ ದಾಳವಾಗಿ ಯೂಸ್ ಮಾಡ್ಕೊಂಡು ಅದೇ ತರ ನಿರಂತರವಾಗಿ ಕೊಲೆ ಮಾಡ್ತಾ ಇದ್ದಾರೆ. SI ಹೇಳ್ತಾರೆ ನೀನ್ ಹೇಳೋದು ನಿಜ ಆಗಿದ್ದು ನಾವು ಎಂಕ್ವೈರಿನ ಶುರು ಮಾಡಿದ್ರೆ ಕಿಲ್ಲರ್ ಅಲರ್ಟ್ ಆಗೋ ಸಾಧ್ಯತೆ ಇದೆ. ಸೊ ನೀನು ಸೀಕ್ರೆಟ್ ಆಗಿ ಈ ಕೇಸ್ನ ಎಂಕ್ವೈರಿ ಮಾಡು ಅಂತ. ಇನ್ನು ಮೀನಾ ಅವ್ರ ತಾಯಿ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಇರೋದ್ ಬೇಡ ಅಂತಿದ್ದಾರೆ. ಆದ್ರೆ ಮೀನಾ ಕಿಲ್ಲರ್ನ ಹಿಡಿಯೋವರೆಗೂ ನಾವು ಇಲ್ಲಿಂದ ಹೋಗೋದ್ ಬೇಡ ಅಂತಿದ್ದಾಳೆ. ಕಟ್ ಮಾಡಿದ್ರೆ ಮೀನಾ ಸ್ಟೇಷನ್ ನಲ್ಲಿ ಸಾವುಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಮಾಹಿತಿ ಸಿಗುತ್ತಾ ಅಂತ ಚೆಕ್ ಮಾಡ್ತಾಳೆ. ಆದ್ರೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಇದ್ರ ಬಗ್ಗೆ ಕಿಟ್ಟು ಹತ್ರನೂ ಹೇಳ್ತಾಳೆ. ತುಂಬಾ ವರ್ಷಗಳಿಂದ ನಡೀತಾ ಇರೋ ಕೊಲೆಗಳಿಗೆ ರಿಲೇಟ್ ಆಗಿರೋ ಒಂದೇ ಒಂದು ಮಾಹಿತಿ ಕೂಡ ಸ್ಟೇಷನ್ ನಲ್ಲಿ ಇಲ್ಲ ಅಂತ. ಕಿಟ್ಟು ಹೇಳ್ತಾನೆ ಬೇರೆ ಸಾವುಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಓಕೆ, ಆದ್ರೆ ನಿಮ್ ಮದ್ವೆಲಿ ನಡೆದ ಘಟನೆಗಳ ಬಗ್ಗೆ ನಮಗ್ ಗೊತ್ತಿದೆಯಲ್ಲ, ಈ ಇನ್ವೆಸ್ಟಿಗೇಷನ್ ನಲ್ಲಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಮದ್ವೆಗ್ ಬಂದಿದ್ದ ಯಾರೋ ನನ್ಗೆ ವಿಷ ಹಾಕಿದ್ದಾರೆ. ಗೌರಿ ಪೂಜೆನಲ್ಲಿ ನಾನು ತೀರ್ಥ ಕುಡ್ದಿದ್ದೆ. ಅದನ್ನ ನನಗೆ ಕೊಟ್ಟಿದ್ದು ಭ್ರಮರಾಂಬ. ಅವಳಿಗೆ ಮದ್ವೆ ಇಷ್ಟ ಇರ್ಲಿಲ್ಲ. ಮೇ ಬಿ ಅವಳೇ ಕಿಲ್ಲರ್ ಆಗಿರ್ಬೋದು ಅಂತ. ಕರೆಕ್ಟ್. ಕಳೆದ 7 ವರ್ಷಗಳಲ್ಲಿ ನಡೆದಿರೋ ಎಲ್ಲಾ ಮದ್ವೆನಲ್ಲೂ ಭ್ರಮರಾಂಬ ಮದ್ವೆ ಹುಡುಗಿ ಜೊತೆಲಿ ಕೂತ್ಕೊಂಡು ನನ್ಗೂ ಶೃಂಗಾರ ಮಾಡಿ ಅಂತ ಹೇಳ್ತಿದ್ಲು. ಮೀನಾ ಹೇಳ್ತಿರೋ ಪ್ರಕಾರ ಅವಳನ್ನ ಎಂಕ್ವೈರಿ ಮಾಡೋಕೆ SI ಪರ್ಮಿಷನ್ ಕೊಡಲ್ಲ ಅಂತ. ಆಗ ಕಿಟ್ಟು ಒಂದು ಐಡಿಯಾ ಕೊಡ್ತಾನೆ. ಭ್ರಮರಾಂಬ ಮನೇಲಿಲ್ದಿರೋ ಟೈಮ್ ನೋಡ್ಕೊಂಡು ಅವಳ ರೂಮ್ ಚೆಕ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ. ಕಟ್ ಮಾಡಿದ್ರೆ ಭ್ರಮರಾಂಬ ಮನೇಲಿಲ್ದಿರೋ ಟೈಮ್ ನೋಡ್ಕೊಂಡು ಇವರಿಬ್ರು ಅವಳ ರೂಮ್ಗೆ ಹೋಗಿ ಚೆಕ್ ಮಾಡ್ತಾರೆ. ಆಗ ಒಂದು VCR ಕ್ಯಾಸೆಟ್ ಸಿಗುತ್ತೆ. ಅದನ್ನ ಪ್ಲೇ ಮಾಡಿದಾಗ ಆ ವಿಡಿಯೋನಲ್ಲಿ ಭ್ರಮರಾಂಬ ಮದ್ವೆ ಹುಡುಗಿ ತರಾನೇ ಕೂತ್ಕೊಂಡಿದ್ದಾಳೆ. ಇದನ್ ನೋಡಿ ಇಬ್ರಿಗೂ ಶಾಕ್ ಆಗುತ್ತೆ. ಅವಳಿಗೆ ಮದ್ವೆನೇ ಆಗಿಲ್ಲ ಅಂತಿದ್ರಿ, ಮತ್ತೆ ಇದೇನಿದು ಅಂತ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಅಷ್ಟ್ರಲ್ಲಿ ಭ್ರಮರಾಂಬ ಅಲ್ಲಿಗೆ ಬಂದು ನನ್ ರೂಮಿಗೆ ಯಾಕೆ ಬಂದಿದ್ದೀರಾ ಅಂತ ಗಲಾಟೆ ಮಾಡ್ತಾಳೆ. ಚಿನ್ನ ಬಾಬುಗೆ ಗೊತ್ತಾಗುತ್ತೆ ಇವಳು ಈ ಹುಡುಗಿರ್ ಸಾವಿನ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರನೇ ನನ್ನ ಮದ್ವೆ ಆಗೋ ಡ್ರಾಮಾ ಮಾಡಿದ್ದಾಳೆ ಅಂತ. ಅದೆಲ್ಲ ಇರ್ಲಿ, ನಮ್ಮ ಅಕ್ಕನ ರೂಮ್ಗೆ ಯಾಕೆ ಬಂದ್ರಿ? ನಮ್ ಕೇಸ್ ನಲ್ಲಿ ಪ್ರೈಮ್ ಸಸ್ಪೆಕ್ಟ್ ನಿಮ್ಮ ಅಕ್ಕನೇ ಅಂತ. ಇದನ್ ಕೇಳಿ ಚಿನ್ನ ಬಾಬುಗೆ ಶಾಕ್ ಆಗುತ್ತೆ. ಇನ್ವೆಸ್ಟಿಗೇಷನ್ ಮಾಡೋಕೆ ಬೇರೆ ದಾರಿ ಇಲ್ದೆ ಈ ಮದ್ವೆ ನಾಟಕ ಮಾಡ್ಬೇಕಾಯ್ತು. ನಮ್ ಮದ್ವೆ ದಿನ ನನಗೆ ತೀರ್ಥದಲ್ಲಿ ವಿಷ ಹಾಕಿ ಕೊಟ್ಟಿರೋದು ನಿಮ್ಮ ಅಕ್ಕನೇ ಅಂತ. ಆ ದಿನ ನಿನ್ಗೆ ತೀರ್ಥ ಕೊಟ್ಟಿದ್ದು ನಾನೇ, ಆದ್ರೆ ಅದನ್ನ ನನ್ ಕೈಗೆ ಕೊಟ್ಟಿದ್ದು ನಿಮ್ ತಾಯಿ ಅಂತ. ಮೀನಾ ಗಾಬರಿ ಆಗುತ್ತೆ. ಅಲ್ಲಿಂದ ಹೋಗುವಾಗ ಪ್ರೆಸಿಡೆಂಟ್ ಹತ್ರ ಸಾರಿ ಕೇಳಿ ಹೋಗ್ತಾರೆ. ಗೌರಿ ಪೂಜೆ ದಿನ ಭ್ರಮರಾಂಬನ್ ಕೈಯಲ್ಲಿ ತೀರ್ಥ ಕೊಟ್ಟಿದ್ದು ನೀನೇನಾ? ಅವ್ರ ತಾಯಿ ಹೇಳ್ತಿರೋ ಪ್ರಕಾರ ಹೌದು, ನಾನೇ ಕೊಟ್ಟಿದ್ದು. ಅಮ್ಮ ಸರಿಯಾಗಿ ನೆನಪು ಮಾಡ್ಕೊ, ನಿನ್ನ ಅಕ್ಕಪಕ್ಕ ಯಾರಾದ್ರೂ ಇದ್ರಾ? ಯಾಕಂದ್ರೆ ತೀರ್ಥದಲ್ಲಿ ಭ್ರಮರಾಂಬನೇ ವಿಷ ಮಿಕ್ಸ್ ಮಾಡಿದ್ದಾಳೆ ಅನ್ನೋ ಡೌಟ್ ಇದೆ. ಆಗ ಇವರು ಭ್ರಮರಾಂಬ ಮಿಕ್ಸ್ ಮಾಡಿಲ್ಲ,
ಯಾಕಂದ್ರೆ ಅದೇ ತೀರ್ಥನ ನಾವೆಲ್ಲ ಕುಡಿದ್ವಿ ಅಂತ. ಅಷ್ಟ್ರಲ್ಲಿ ಪ್ರೆಸಿಡೆಂಟ್ ಇಲ್ಲಿಗೆ ಬಂದು ಇಷ್ಟೆಲ್ಲ ಆದ್ಮೇಲೆ ಈ ಮದ್ವೆ ಬೇಡ ಅಂತ ಹೇಳ್ತಾರೆ. ಆಗ ಮೀನಾ ಮದ್ವೆ ದಿನ ಅವ್ರು ಕೊಟ್ಟಿದ್ದ ಒಡವೆಗಳನ್ನ ವಾಪಸ್ ಕೊಟ್ಟು, ನಿಮ್ ಮಗಳಿಗೆ ಮದ್ವೆ ಆಗಿಲ್ಲ ಅಂತಿದ್ದೀರಾ, ಆದ್ರೆ ಆ ವಿಡಿಯೋನಲ್ಲಿ ಮದ್ವೆ ಹುಡುಗಿ ತರನೇ ಕೂತ್ಕೊಂಡಿದ್ದಾಳೆ ಅಲ್ವಾ, ಸೊ ಈ ಕೇಸ್ ಮುಗಿಯೋವರೆಗೂ ಭ್ರಮರಾಂಬ ಈ ಕೇಸ್ ನಲ್ಲಿ ಪ್ರೈಮ್ ಸಸ್ಪೆಕ್ಟ್ ಅಂತ. ಪ್ರೆಸಿಡೆಂಟ್ ಹೇಳ್ತಾರೆ, ನನ್ ಮಗಳಿಗೆ ಕೊಲೆ ಮಾಡೋ ಅಷ್ಟು ಧೈರ್ಯ ಇಲ್ಲ. ನೀನ್ ನೋಡಿರೋ ವಿಡಿಯೋ ನಿಜಾನೇ, ಆದ್ರೆ ಅವಳಿಗೆ ಮದ್ವೆ ಆಗಿಲ್ಲ, ಅದಕ್ಕೆ ಕಾರಣ ನಾನೇ. ಭ್ರಮರಾಂಬ ಕೀಳ್ಜಾತಿ ಹುಡುಗನ್ನ ಲವ್ ಮಾಡ್ತಿದ್ಲು, ಅದಕ್ಕೆ ನನಗೆ ಹೇಳ್ದೇನೆ ಮದ್ವೆ ಆಗೋ ನಿರ್ಧಾರನೂ ಮಾಡಿದ್ಲು. ಈ ವಿಷಯ ನನಗೆ ಹೇಗೋ ಗೊತ್ತಾಯ್ತು, ಮದ್ವೆ ಹುಡುಗನ್ನ ಹೆದರ್ಸಿ ಊರಿಂದ ಹೊರ ಹಾಕ್ದೆ. ಭ್ರಮರಾಂಬ ಹಸೆಮಣೆ ಮೇಲೆ ಕೂತ್ಕೊಂಡಿದ್ಲು ಅಷ್ಟೇ, ಆದ್ರೆ ಮದ್ವೆ ಆಗ್ಲಿಲ್ಲ ಅಂತ. ಅವನ್ ನೆನ್ಪಲ್ಲೇ ಜೀವನ ಹಾಳು ಮಾಡ್ಕೋತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ ತಪ್ಪಿನ ಅರಿವಾಗಿ ಆ ಹುಡುಗನ್ಗೋಸ್ಕರ ಸರ್ಚ್ ಮಾಡ್ದೆ, ಆದ್ರೆ ಸುರೇಂದ್ರ ಊರ್ ಬಿಟ್ಟು ಹೋಗಿದ್ದಾನೆ ಅನ್ನೋದು ಗೊತ್ತಾಯ್ತು. ನೀನ್ ಅನ್ಕೊಂಡಿರೋ ತರ ಅವಳು ಕೊಲೆಗಾತಿ ಅಲ್ಲ ಅಂತ. ಕಟ್ ಮಾಡಿದ್ರೆ ಮೀನಾಗೆ ಟ್ರಾನ್ಸ್ಫರ್ ಆರ್ಡರ್ ಇಶ್ಯೂ ಆಗಿದೆ. ಗಾಬರಿಯಾಗಿದ್ದ ಮೀನಾ ಇದ್ರ ಬಗ್ಗೆ ವಿಚಾರಿಸಿದಾಗ ನರ್ಸಯ್ಯ ತನ್ನ ಪೊಲಿಟಿಕಲ್ ಪವರ್ ನ ಬಳಸಿ ಟ್ರಾನ್ಸ್ಫರ್ ಆರ್ಡರ್ ನ ಪಾಸ್ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕಿಟ್ಟುಗೆ ಈ ವಿಷಯನ ಹೇಳ್ತಾಳೆ, ನನ್ನ ಈ ಊರಿಂದ ಟ್ರಾನ್ಸ್ಫರ್ ಮಾಡಿಸಿದ್ರೆ ನರ್ಸಯ್ಯಗೆ ಏನ್ ಲಾಭ? ಕಿಟ್ಟು ಹೇಳ್ತಾನೆ, ಹಲವು ವರ್ಷಗಳಿಂದ ನಮ್ಮ ಊರಿನ ಜನ ಈ ಊರ್ ಬಿಟ್ಟು ಹೋಗುವಾಗ ಹೊಲ ಗದ್ದೆನ ಅವನಿಗೇನೆ ಮಾರಿ ಹೋಗ್ತಿದ್ರು. ನೀವು ಈಗ ಈ ಕೇಸ್ನ ಸಾಲ್ವ್ ಮಾಡಿ ಶಾಪನೇ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ಯಾರು ಕೂಡ ಊರ್ ಬಿಟ್ಟು ಹೋಗಲ್ಲ, ನರ್ಸಯ್ಯಗೆ ಯಾರು ಕೂಡ ಆಸ್ತಿನ ಮಾರಲ್ಲ. ಅದಕ್ಕೇನೆ ನಿಮ್ನ ಟ್ರಾನ್ಸ್ಫರ್ ಮಾಡೋ ನಿರ್ಧಾರ ಮಾಡಿದ್ದಾನೆ ಅಂತ. ಮೀನಾಗ್ ಅನ್ನಿಸ್ತಾ ಇದೆ, ನರ್ಸಯ್ಯನೇ ಅವ್ರ ಲಾಭಕ್ಕೋಸ್ಕರ ಈ ಶಾಪನ ಸೃಷ್ಟಿ ಮಾಡಿರ್ಬೋದು. ಕಿಟ್ಟುಗೆ ಇವಳ ಮಾತಲ್ಲಿ ಪಾಯಿಂಟ್ ಇದೆ ಅಂತ ಅನ್ನಿಸ್ತಾ ಇದೆ. ನಾನು ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇರುವಾಗ ಮತ್ತೆ ಬ್ಲಡ್ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿದ್ದ ಫಾರೆನ್ಸಿಕ್ ಡಾಕ್ಟರ್ ನ ಮೀಟ್ ಆಗಿದ್ದೆ. ಆ ಡಾಕ್ಟರ್ ಹೇಳಿರೋ ಪ್ರಕಾರ ವಿಲೇಜ್ ಮರ್ಡರ್ ಅಂದ್ರೆ ನಾಟಿ ಔಷಧಿ ಇರ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಒಂದು ರೇರ್ ಪಾಯ್ಸನ್ ನ ಬಳಸಿ ಕೊಲೆಗಳನ್ನ ಮಾಡಿದ್ದಾರೆ. ಈ ಪಾಯ್ಸನ್ ನ ಲ್ಯಾಬಲ್ ಮಾತ್ರ ಪ್ರಿಪೇರ್ ಮಾಡೋಕ್ ಸಾಧ್ಯ ಅಂತ. ನಮ್ಮೂರಲ್ಲಿ ಲ್ಯಾಬೇ ಇಲ್ವಲ್ಲ, ಹಾಗಾದ್ರೆ ಯಾರೋ ಸಿಟಿಯಿಂದಾನೆ ಆ ಪಾಯ್ಸನ್ ನ ತರಿಸ್ಕೊಂಡು ಈ ಕೊಲೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೆಸ್ ಮಾಡ್ತಾರೆ. ಮಲ್ಲಿ ಮದ್ವೆ ಆದ ನೆಕ್ಸ್ಟ್ ಡೇನೆ ಸತ್ತೋದ್ಲು. ಸೊ ರಾತ್ರಿನೇ ಆ ಪಾಯ್ಸನ್ ನ ಸಿಟಿಯಿಂದ ತರಿಸ್ಕೊಂಡು ಮಲ್ಲಿ ಸಾಯೋ ಹಾಗೆ ಮಾಡಿದ್ದಾರೆ. ಮಲ್ಲಿ ಸತ್ತ ರಾತ್ರಿ ನರ್ಸಯ್ಯ ಈ ಊರಲ್ಲಿದ್ರ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. 1 ವಾರದೊಳಗಡೆ ಈ ಕೇಸ್ ಸಾಲ್ವ್ ಆಗ್ಲೇಬೇಕು ಅಂತ. ಕಿಟ್ಟು ಒಂದು ಪ್ಲಾನ್ ಮಾಡಿ ನರ್ಸಯ್ಯ ಜೀಪಲ್ ಬರ್ತಿರುವಾಗ ಜೀಪ್ ನ ಅಡ್ಡ ಹಾಕಿ ಡ್ರಾಪ್ ಕೇಳ್ತಾನೆ. ಗಾಡಿ ಹತ್ತದ್ಮೇಲೆ ಊರಿನ ಜನ ನಿಮ್ನೆ ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ಮಾತಾಡ್ಕೋತಾ ಇದ್ದಾರೆ. ಆ ದಿನ ನೀವೇನಾದ್ರೂ ಪ್ರೆಸಿಡೆಂಟ್ ಆಗಿದ್ದಿದ್ರೆ ರಂಗನ್ ಮದ್ವೆನ ನಿಲ್ಲಿಸ್ತಾ ಇದ್ರಿ. ಆ ದಿನ ಬೆಳಗ್ಗೆನೆ ಮಲ್ಲಿ ಸತ್ತ ದಿನ ನೀವ್ ಅಲ್ಲೇ ಇದ್ರಿ. ಯಾವ್ದೋ ಕೆಲ್ಸದ ಮೇಲೆ ಹೊರಗಡೆ ಹೊರಟಿದ್ರುನು ಅಲ್ಲೇ ನಿಂತು ಮಲ್ಲಿ ಶವ ಸಂಸ್ಕಾರ ಮಾಡೋವರೆಗೂ ಇದ್ರಿ ಅಂತ. ಆಗ ಡ್ರೈವರ್ ಹೇಳ್ತಾನೆ, ಕೆಲ್ಸಕ್ಕೆ ಹೊರಟಿರ್ಲಿಲ್ಲ, ಎಲ್ಲ ರಾತ್ರಿನೇ ಮುಗಿಸ್ಕೊಂಡು ಅಲ್ಲಿಗೆ ಬಂದಿದ್ರು ಅಂತ. ಇದನ್ ಕೇಳಿ ನರ್ಸಯ್ಯ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಸೊ ಇವ್ರ ಡೌಟ್ ಕ್ಲಿಯರ್ ಆಯ್ತು. ಮೀನಾಗೆ ಈ ವಿಷಯ ಹೇಳ್ತಾನೆ, ನಿಮ್ಮ ಅನುಮಾನ ನಿಜಾನೇ ಆಗೋಯ್ತು. ಮಲ್ಲಿ ಸತ್ತ ರಾತ್ರಿ ನರ್ಸಯ್ಯ ಊರಲ್ಲಿ ಇರ್ಲಿಲ್ಲ. ಆ ದಿನ ರಂಗ ಮದ್ವೆ ಆದ್ಮೇಲೆ ಈ ನರ್ಸಯ್ಯ ಸಿಟಿಗೆ ಹೋಗಿ ಬೆಳಗ್ಗೆ ರಿಟರ್ನ್ ಬಂದಿದ್ದಾರೆ ಅಂತ. ಹಾಗಾದ್ರೆ ನರ್ಸಯ್ಯನೇ ಆ ಪಾಯ್ಸನ್ ನ ತರಿಸ್ಕೊಂಡು ಅವ್ರ ಕಡೆಯವರಿಂದ ಅದನ್ನ ಮದ್ವೆ ಹುಡುಗಿರಿಗೆ ಕೊಟ್ಟು ಸಾಯಿಸ್ತಾ ಇದ್ದಾರೆ ಅನ್ನೋ ಡೌಟ್ ಶುರು ಆಗುತ್ತೆ. ಪಕ್ಕ ಎವಿಡೆನ್ಸ್ ಇಟ್ಕೊಂಡೆ ಅರೆಸ್ಟ್ ಮಾಡಬೇಕು. ನರ್ಸಯ್ಯ ವಿರುದ್ಧ ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಅವ್ರು ಟಿಂಬರ್ ಡಿಪೋಗೆ ಹೋಗಿ ಚೆಕ್ ಮಾಡಿದಾಗ ಕೆಲವೊಂದು ಪೌಡರ್ ಸಿಗುತ್ತೆ. ಹಾಗಾದ್ರೆ ನರ್ಸಯ್ಯನೇ ಕಿಲ್ಲರ್ ಅಂತ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇವ್ರಿಗೆ ಟಿಂಬರ್ ಡಿಪೋನಲ್ಲಿ ಸಿಕ್ಕಿದ್ದ ಪೌಡರ್ ಮರಗಳಿಗೆ ಹುಳ ಹಿಡಿಬಾರ್ದು ಅಂತ ಬಳಸೋ ಔಷಧಿ ಅನ್ನೋದು ಗೊತ್ತಾಗುತ್ತೆ. ಅದನ್ನ ತಿಂದ್ರೆ ಮನುಷ್ಯರು ಸಾಯಲ್ಲ. ಹಾಗಾದ್ರೆ ನರ್ಸಯ್ಯ ಕಿಲ್ಲರ್ ಅಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ಈಗ ಕಿಲ್ಲರ್ನ ಹೇಗೆ ಕಂಡು ಹಿಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪೋಸ್ಟ್ ಮಾಸ್ಟರ್ ನ ಭೇಟಿಯಾಗಿ ನಿಮ್ಗೆ ಬರೋ ಪ್ರತಿ ಕಾಲ್ಸ್ ಡೀಟೇಲ್ ನ ಬರ್ದಿಟ್ಟಿರ್ತೀರಾ ಅಂತ ಕೇಳ್ತಾಳೆ. ಹೌದು, ಕಾಲ್ಸ್ ಮಾತ್ರ ಅಲ್ಲ, ಎನ್ವಲಪ್ ಗಳ ಡೀಟೇಲ್ ಕೂಡ ನಮ್ಮ ಹತ್ರ ಇರುತ್ತೆ ಅಂತ. ಆಗ ತಕ್ಷಣ ಮೀನಾ ಕಿಟ್ಟು ಜೊತೆಲಿ ಪೂಜಾರಿನ ಭೇಟಿ ಆಗ್ತಾಳೆ. ನಮ್ಮೂರಲ್ಲಿ ನಡೆಯೋ ಮದ್ವೆಗೆಲ್ಲ ಪತ್ರಿಕೆನ ಹೊಡಿಸಿ ಅದನ್ನ ದೇವಸ್ಥಾನಕ್ಕೆ ಕೊಡ್ತಾರೆ ಅಲ್ವಾ, ನಮ್ಗೆ ಆ ಪತ್ರಿಕೆಗಳು ಬೇಕು ಅಂತ. ಕಳೆದ 7 ವರ್ಷಗಳಲ್ಲಿ ನಡೆದಿರೋ ಎಲ್ಲಾ ಮದ್ವೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೋತಾರೆ. ನೆಕ್ಸ್ಟ್ ಪೋಸ್ಟ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ನ ಚೆಕ್ ಮಾಡಿದಾಗ ಪ್ರತಿ ಮದ್ವೆಗೂ 3 ದಿನಗಳ ಹಿಂದೆನೆ ತುಂಬಾ ಕಾಲ್ಸ್ ಬಂದಿದೆ. ಆದ್ರೆ ಒಂದು ನಂಬರ್ ಮಾತ್ರ KLM ಕೆಮಿಕಲ್ ಫ್ಯಾಕ್ಟರಿಯಿಂದ ಬಂದಿದೆ. ಕಿಟ್ಟುಗೆ ಆ ಕೆಮಿಕಲ್ ಫ್ಯಾಕ್ಟರಿಗೆ ಹೋಗಿ ರಮಣ ಅನ್ನುವ ವ್ಯಕ್ತಿ ಅಲ್ಲಿ ಇದ್ದಾನ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೇಳ್ತಾಳೆ. ಯಾಕಂದ್ರೆ ರಮಣ ಪ್ರತಿ ಮದ್ವೆಗೂ ಮುಂಚೆ ತುಂಬಾ ಸಲ ಕೆಮಿಕಲ್ ಫ್ಯಾಕ್ಟರಿಗೆ ಕಾಲ್ ಮಾಡಿದ್ದ ಅನ್ನೋದು ಈ ರಿಜಿಸ್ಟರ್ ಇಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಮೀನಾ ಭ್ರಮರಾಂಬ ಲವರ್ ನ ಕಂಡು ಹಿಡಿದು ಪ್ರೆಸಿಡೆಂಟ್ ಮನೆಗೆ ಹೋಗಿ ಈಗ್ಲಾದ್ರೂ ನಿಮ್ ಮಗಳನ್ನ ಇವನಿಗೆ ಕೊಟ್ಟು ಮದ್ವೆ ಮಾಡಿ ಅಂತ ಹೇಳ್ತಾಳೆ. ಪ್ರೆಸಿಡೆಂಟ್ ಕೂಡ ಒಪ್ಕೋತಾರೆ. ಆದ್ರೆ ಮದ್ವೆ ಈ ಊರಲ್ಲಿ ಬೇಡ, ಬೇರೆ ಊರಲ್ಲಿ ಮಾಡೋಣ ಅಂತ. ಯಾಕಂದ್ರೆ ಈ ಮದ್ವೆ ಇಲ್ಲಿ ನಡೆದ್ರೆ ನನ್ ಮಗಳ ಪ್ರಾಣಕ್ಕೆ ಅಪಾಯ ಇದೆ. ಆಗ ಮೀನಾ ಹೇಳ್ತಾಳೆ, ಬೇಡ, ಮದ್ವೆ ಇಲ್ಲೇ ನಡಿಬೇಕು. ನೀವೆಲ್ಲ ಅನ್ಕೊಂಡಿರೋ ಹಾಗೆ ಮದ್ವೆ ಹುಡುಗಿರು ಸಾಯ್ತಾ ಇರೋದು ಶಾಪದಿಂದ ಅಲ್ಲ, ಯಾರೋ ಕೊಲೆ ಮಾಡ್ತಾ ಇದ್ದಾರೆ. ಅದನ್ನ ನಾನು ಪ್ರೂವ್ ಮಾಡ್ಬೇಕಂದ್ರೆ ಈ ಮದ್ವೆ ಇಲ್ಲಿ ನಡಿಲೇಬೇಕು ಅಂತ. ಪ್ರೆಸಿಡೆಂಟ್ ಕೂಡ ಒಪ್ಕೋತಾರೆ.
ಊರಿನ ಸಂಪ್ರದಾಯದ ಪ್ರಕಾರ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಕಿಟ್ಟು ಸಿಟಿಗ್ ಬಂದು ಆ ರಮಣ ಯಾರು ಅನ್ನೋದನ್ನ ಕಂಡು ಹಿಡಿತಾನೆ. ಇವನ್ನ ನೋಡಿ ರಮಣ ಹೆದ್ರಿ ಓಡ್ತಾ ಇದ್ದಾನೆ. ಈ ಕಡೆ ಮೀನಾ ಭ್ರಮರಾಂಬ ಮದ್ವೆಗ್ ಬರ್ತಿರೋ ಪ್ರತಿಯೊಬ್ಬರ ಮೇಲೂ ಒಂದು ಕಣ್ಣಿಟ್ಟಿದ್ದಾಳೆ. ಕಟ್ ಮಾಡಿದ್ರೆ ಕಿಟ್ಟು ರಮಣನ ಹಿಡಿದು ಯಾರ್ ನೀನು, ಯಾಕೆ ನಮ್ಮ ಊರಿಗೆ ಬರ್ತಿದ್ದೆ ಅಂತ ಕೇಳಿದಾಗ ಅವನ್ ಕಿಟ್ಟು ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಕಡೆ ಮದ್ವೆ ಶಾಸ್ತ್ರಕ್ ಬಂದಿರೋ ಕಾನ್ಸ್ಟೇಬಲ್ ಒಬ್ರು ಭ್ರಮರಾಂಬಗೆ ಸ್ವೀಟ್ಸ್ ಕೊಡೋದಕ್ ಬಂದಾಗ ಮೀನಾ ಅದನ್ನ ತಡಿತಾಳೆ. ಅವಳ ಮದ್ವೆ ಮುಗಿಯೋವರೆಗೂ ಏನು ತಿನ್ನಂಗಿಲ್ಲ ಅಂತ ಪ್ರೆಸಿಡೆಂಟ್ ಗೆ ಗೊತ್ತಿದೆ. ಮೀನಾ ಎಲ್ಲಿ ಭ್ರಮರಾಂಬ ಜೀವಕ್ಕೆ ಅಪಾಯ ಆಗುತ್ತೋ ಅನ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ. ಆ ಕಿಲ್ಲರ್ ಯಾರು ಗೊತ್ತಾಯ್ತಾ? ನಮ್ ಇನ್ವೆಸ್ಟಿಗೇಷನ್ ಪ್ರಕಾರ 3 ಜನರ ಮೇಲೆ ಡೌಟ್ ಇದೆ. ಅದ್ರಲ್ಲಿ ಮೊದಲನೇ ವ್ಯಕ್ತಿ ಕಾನ್ಸ್ಟೇಬಲ್. ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ ರೈಟರ್ನ ಕಾನ್ಸ್ಟೇಬಲ್ ಊರಿಗೆ ಕಳಿಸಿದ್ದೀನಿ. ಅಷ್ಟರಲ್ಲಿ ರೈಟರ್ ಕಾಲ್ ಮಾಡಿ ಹೇಳ್ತಾರೆ, ಮಲ್ಲಿ ಸತ್ತ ದಿನಾನೇ ನಮ್ ಹೆಡ್ ಕಾನ್ಸ್ಟೇಬಲ್ ಮಗಳಿಗೆ ಹೆರಿಗೆ ಆಗಿದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರನೇ ಮಗಳಿಗೆ ಕಾಲ್ ಮಾಡಿದ್ದಾರೆ ಅಂತ. ಸೊ ಈ ಕಾನ್ಸ್ಟೇಬಲ್ ನಿರಪರಾಧಿ. ಎರಡನೇ ವ್ಯಕ್ತಿ ಈ ಪೂಜಾರಿ. ಇವ್ರ ಮೇಲೂ ಡೌಟ್ ಇರುತ್ತೆ. ಇವರೇ ತೀರ್ಥದಲ್ಲಿ ವಿಷಾನ ಮಿಕ್ಸ್ ಮಾಡಿ ಹುಡುಗಿರ್ನ ಸಾಯಿಸಿ ಅದರಿಂದ ಲಾಭ ಪಡೆಯೋ ಪ್ರಯತ್ನ ಮಾಡ್ತಿರ್ಬೋದು ಅಂತ. ಅಷ್ಟ್ರಲ್ಲಿ ಕಿಟ್ಟು ಅಲ್ಲಿಗ್ ಬಂದು ರಮಣ ತಪ್ಸ್ಕೊಬಿಟ್ಟ, ಅವನ್ ಖಂಡಿತ ಈ ಮದ್ವೆಗ್ ಬರ್ತಾನೆ ಅಂತ. ಸ್ವಲ್ಪ ಹೊತ್ತಲ್ಲೇ ಭ್ರಮರಾಂಬ ಮದ್ವೆ ಕೂಡ ನಡೆದೋಗುತ್ತೆ. ಆಗ ಕಿಟ್ಟು ಯಾರೋ ಒಬ್ಬ ಸ್ಟ್ರೇಂಜರ್ ಮುಸ್ಕ್ ಹಾಕೊಂಡು ಓಡ್ತಿರೋದ್ ನೋಡಿ ಇವನು ಕೂಡ ಓಡಿಸ್ಕೊಂಡು ಹೋಗ್ತಾನೆ. ನೋಡಿದ್ರೆ ಅದು ರಮಣ. ಯಾರೋ ನೀನು, ಯಾಕೆ ಈ ಕೊಲೆಗಳನ್ನ ಮಾಡ್ತಿದ್ಯಾ ಅಂತ ಹೊಡಿತಾನೆ. ಮದ್ವೆ ಮಂಟಪಕ್ಕೆ ಎಳ್ಕೊಂಡ್ ಬಂದು ಇವನೇ ಕಿಲ್ಲರ್ ಅಂದಾಗ ಮೀನಾ ಹೇಳ್ತಾಳೆ ಇವನು ದಾಳ ಅಷ್ಟೇ, ವಿಷ ತಯಾರು ಮಾಡಿದ್ದು ಇವನೇ, ಆದ್ರೆ ಹುಡುಗಿರ್ಗೆ ಹಾಕಿ ಸಾಯಿಸಿರೋದು ಇವನಲ್ಲ. ಇವನ್ ಲ್ಯಾಬ್ ನಲ್ಲಿ ತಯಾರಿಸಿದ ವಿಷನ ಎನ್ವಲಪ್ ಮೂಲಕ ಪೋಸ್ಟಲ್ ಕಳಿಸ್ತಾ ಇದ್ದ. ಆ ವಿಷನ ಮದ್ವೆ ಹೆಣ್ಣು ಸ್ನಾನ ಮಾಡೋ ನೀರಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಭ್ರಮರಾಂಬ ಸ್ನಾನಕ್ಕೆ ಹೋದಾಗ ನಾನು ಅವಳನ್ನ ತಡೆದ್ಬಿಟ್ಟೆ, ಈ ನೀರಲ್ಲಿ ವಿಷ ಮಿಕ್ಸ್ ಆಗಿದೆ ಅಂತ. ನಿಜ ಹೇಳಿಲ್ಲ ಅಂದ್ರೆ ಈ ವಿಷ ಮಿಕ್ಸ್ ಆಗಿರೋ ನೀರ್ನ ನಿನ್ ಮೇಲೆನೆ ಸುರಿದು ಸಾಯಿಸ್ಬಿಡ್ತೀನಿ ಅಂದಾಗ ಅವ್ರ ಅಮ್ಮ ಬಂದು ತಡಿತಾರೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್. ಇಷ್ಟು ವರ್ಷಗಳಿಂದ ಮಲ್ಲಿ ಸೇರಿದಂತೆ ಒಟ್ಟು 8 ಜನ ಹುಡುಗಿರ್ನ ಕೊಂದಿರೋದು ಇದೇ ಲೇಡಿ. ಇವ್ರನ್ನ ಈ ಸೀರೀಸ್ ಸ್ಟಾರ್ಟಿಂಗ್ ನಲ್ಲೇ ತೋರ್ಸಿದ್ರು, ನೆನ್ಪಿದ್ಯಾ? ಈ ಊರಲ್ಲಿ ಯಾರೇ ಮದ್ವೆ ಆದ್ರೂನು ಇವ್ರೇ ಆಶೀರ್ವಾದ ಮಾಡ್ತಿದ್ರು. ಆದ್ರೆ ಇವ್ರ ಗಂಡ ಸತ್ ನಂತರ ಇವ್ರನ್ನ ಎಲ್ಲಾ ಶುಭ ಕಾರ್ಯಗಳಿಂದ ಊರಿನ ಜನ ದೂರ ಇಡೋದಕ್ ಶುರು ಮಾಡಿದ್ರು. ಇವರೇ ಆಶೀರ್ವಾದ ಮಾಡಕ್ ಹೋದ್ರುನು ದರಿದ್ರ ಅಂತ ಬೈದು ಕಳಿಸ್ತಾ ಇದ್ರು. ಇದ್ರಿಂದ ಟ್ರಿಗರ್ ಆಗಿದ್ದ ರಮಣ ನೀನ್ ಇಲ್ದೇ ಇರೋ ಯಾವ್ದೇ ಶುಭ ಕಾರ್ಯ ಈ ಊರಲ್ಲಿ ನಡಿಬಾರ್ದು ಅಂತ ಆ ಡ್ರಗ್ ನ ಅವ್ರ ತಾಯಿ ಕೈ ಕೊಟ್ಟು ಮದ್ವೆ ಹುಡುಗಿ ಸ್ನಾನ ಮಾಡೋ ನೀರಲ್ಲಿ ಮಿಕ್ಸ್ ಮಾಡೋಕೆ ಹೇಳಿದ್ದ. ಹೀಗೆ ರಮಣ ಎನ್ವಲಪ್ ನಲ್ಲಿ ಆ ಡ್ರಗ್ ನ ಇವ್ರಿಗೆ ಕಳಿಸಿ ಕಳೆದ 7 ವರ್ಷಗಳಲ್ಲಿ 8 ಜನ ಹುಡುಗಿರ ಪ್ರಾಣನ ಬಲಿ ತಗೊಂಡಿದ್ದಾರೆ. ಮೀನಾ ಹೇಳ್ತಾಳೆ, ಮೂಢನಂಬಿಕೆಯಿಂದ ಎಲ್ಲಾ ಶುಭ ಕಾರ್ಯಗಳಿಂದ ನಿಮ್ನ ದೂರ ಇಟ್ಟಿದ್ದು ತಪ್ಪೆ, ಆದ್ರೆ ನೀವು ತಪ್ಪೆ ಮಾಡದಿರೋ ಹುಡುಗಿರ್ ಜೀವ ತಗೊಂಡಿದ್ದೀರಾ, ಸೊ ನಿಮ್ನ ಅರೆಸ್ಟ್ ಮಾಡ್ಲೇಬೇಕು ಅಂತ. ಅಷ್ಟ್ರಲ್ಲಿ ಈ ಲೇಡಿ ಸೆರ್ಗಲ್ ಕಟ್ಕೊಂಡಿದ್ದ ಅದೇ ವಿಷನ ತಿಂದು ಸತ್ತೋಗ್ತಾರೆ. ಇದ್ರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.